ಮ್ಯಾನಿಫೆಸ್ಟೇಷನ್ ವರ್ಕ್ ಆಯಿತಾ? ಇಷ್ಟೊಂದು ಈಸಿನಾ ಮ್ಯಾನಿಫೆಸ್ಟೇಷನ್ ಮಾಡೋದು? ಲೈಫಲ್ಲಿ ಒಳ್ಳೇದಾಗುತ್ತೆ ಅಂತ ಟ್ರೈ ಮಾಡಿ ಅಂದರೆ ಯಾರು ಟ್ರೈ ಮಾಡಿಬಿಡಿ, ಬೇಡದರದನ್ನು ಟ್ರೈ ಮಾಡ್ಕೊಂಡು ಹೋಗಿ ಅನುಭವಿಸಿ. ಮತ್ತು ಈ ಮ್ಯಾನಿಫೆಸ್ಟೇಷನ್ನ ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ತಾನೇ ಬೇರೆಯವರು ಕೂಡ ನೋಡೋದು, ಅವ್ರಿಗೂ ವರ್ಕ್ ಆಗಿದೆ ನಾವು ಟ್ರೈ ಮಾಡೋಣ ಅಂತ ನಂಬಿಕೆ ಇಡ್ತಾರೆ. ನೀವು ಕಮೆಂಟೇ ಮಾಡಿದಿರಾ ವರ್ಕ್ ಆಯಿತಾ ವರ್ಕ್ ಆಗಿಲ್ವ ಅಂತ ನಿಮ್ಗೆ ಯೋಚನೆ ಮಾಡ್ಕೊಂಡಿದ್ರೆ ತುಂಬಾ ತಪ್ಪಾಗುತ್ತೆ. ಸೊ ಫಸ್ಟ್ ಕಮೆಂಟ್ ಮಾಡಿ, ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಿರೋರು ಅದು ಯಾರು ಆಗಿರ್ಬೋದಲ್ಲ. ಸೊ ಯಾರ್ಯಾರು ಏನೇ ಅಂದ್ಕೊಂಡ್ರು ಅದನ್ನು ಜಸ್ಟ್ ಕಮೆಂಟ್ ಮಾಡಿ. ಲೈಫಲ್ಲೇ ತುಂಬಾ ಟರ್ನ್ ಕೊಡುವಂಥ ಮ್ಯಾನಿಫೆಸ್ಟೇಷನ್ನು ಇದ್ದರೆ ಯಾಕೆ ಮಾಡಬಾರ್ದು ಅಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮ್ಯಾನಿಫೆಸ್ಟೇಷನ್ ಬ್ಲಾಗ್ನ ಪಾರ್ಟ್ 2 ಬ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ದು ಪಾರ್ಟ್ 1 ಬ್ಲಾಗು ಯಾರ್ಯಾರು ನೋಡಿದ್ದೀರಾ? ಯಾರಾದರೂ ಏನಾದರೂ ಟ್ರೈ ಮಾಡಿದ್ದೀರಾ? ಯಾರ್ಯಾರಿಗೆ ಟ್ರೈ ಮಾಡಿ ಪಾಸಿಟಿವ್ ಆನ್ಸರ್ ಸಿಕ್ಕಿದೆ, ಯಾರ್ಯಾರಿಗೆ ನೆಗೆಟಿವ್ ಆನ್ಸರ್ ಸಿಕ್ಕಿದೆ ಅಂತ ಯಾರೂ ಕಮೆಂಟೇ ಮಾಡಿಲ್ಲ, ಬೇಜಾರಾಯಿತು. ಬಟ್ ಗೊತ್ತಾಯಿತು. ನಂಗೆ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಯಾರ್ಯಾರು ನೋಡ್ತಾರೆ ಅವರೆಲ್ಲರೂ ಕೂಡ ನನಗೆ ಕೆಲವೊಬ್ಬರು ಮೆಸೇಜ್ ಮಾಡಿದರು, ನನಗೆ ಈ ಥರ ವರ್ಕ್ ಆಯಿತು, ನನಗೆ ಚೆನ್ನಾಗಿತ್ತದು, ನೆಕ್ಸ್ಟು ಪಾರ್ಟ್ 2 ಪಾರ್ಟ್ 3 ಆ ಥರ ಏನಾದರೂ ಹಾಕ್ತೀಯಾ ಅಂತ ಕೇಳಿದ್ರು. ಓಕೆ ಆಯಿತು, ಪಾರ್ಟ್ 1 ಪಾರ್ಟ್ 2 ಅಂತಲೇ. ಅಂದರೆ ನನ್ನ ಲೈಫಲ್ಲಿ ಯಾವ್ಯಾವುದೆಲ್ಲ ನಡೆದಿದೆ ಅದನ್ನೆಲ್ಲ ಒಂದು ವ್ಲಾಗ್ ಮಾಡಿ ಹಾಕೋಣ, ಅಂದರೆ ಮ್ಯಾನಿಫೆಸ್ಟೇಷನ್ದು ಏನೇನೆಲ್ಲ ವರ್ಕ್ ಆಗಿದೆ ಅದನ್ನು ಮಾಡಿ ನಾನು ಕೂಡ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಜನ ಹೇಳಿದ್ರು ನಿಜವಾಗ್ಲೂ ಆಗುತ್ತಾ, ಅದು ನಿಜವಾಗ್ಲೂ ಆಗುತ್ತಾ ಅಂತಲೂ ಕೇಳಿದ್ರು ಕ್ವಶನ್ಸು. ಬಟ್ ಆ್ಯಕ್ಚುಲಿ ನಂಬಿಕೆ ಇಟ್ಟು ಮಾಡಿ ಎಲ್ರಿಗೂ ಕೂಡ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಸೊ ಅದರಲ್ಲಿ ನೀವು ಒಬ್ಬರು ಕೂಡ ಆಗ್ಬೋದು. ಸೊ ಮ್ಯಾನಿಫೆಸ್ಟೇಷನ್ ಪಾರ್ಟ್ 2ಲಿ ಏನಪ್ಪ ಇರ್ಬೋದು ಅಂತ, ಯಾರ್ಯಾರು ಏನಿರ್ಬೋದು ಅಂತ ಅಂದ್ಕೊಳ್ತಾ ಇದ್ರೆ, ಏನರ ಬಗ್ಗೆ ಮಾತಾಡ್ಬೋದು. ಆಬ್ವಿಯಸ್ಲಿ ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಕನಸು ನಮ್ಮ ಆಸೆಗಳೇನೇನಿದೆ ಅದೆಲ್ಲ ನೆರವೇರಲಿ ಅಂತ ಹೇಳಿ ಮಾಡೋವಂಥ ಒಂದು ಮ್ಯಾನಿಫೆಸ್ಟೇಷನ್, ಅಂದರೆ ಅಂದ್ಕೊಳ್ಳೋದು ಅಂತ. ಏನು ಅನ್ನೋದು ಈ ಸಲ ಅಂತ ಹೇಳಿದ್ರೆ, ಇವಾಗ ನಮಗೆ ತುಂಬ ಹಣಕಾಸಿನ ಪ್ರಾಬ್ಲಮ್ಸ್ ಇರುತ್ತಲ್ವ. ಸೊ ಅಂಥ ಟೈಮಲ್ಲಿ ಈ ಒಂದು ಮಂತ್ರನ ಚಾಂಟ್ ಮಾಡ್ತಾ ಇರೋದ್ರಿಂದ ಪಕ್ಕಾ 100% ಅಲ್ಲ, 200% ಅಲ್ಲ, 1000% ನಿಮಗೆ ಈ ಒಂದು ಮಂತ್ರ ಹೇಳೋದ್ರಿಂದ ಮ್ಯಾನಿಫೆಸ್ಟೇಷನ್ ಪವರ್ ಇಂಪ್ರೂವ್ ಆಗಿ ನಿಮಗೆ ತುಂಬ ಅವಶ್ಯಕತೆ ಇರೋವಂಥ ಟೈಮಲ್ಲಿ ಅಮೌಂಟು ಬರೋದು ಪಕ್ಕ. ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಕೂಡ ಹೇಳ್ಕೋಬೇಕಾ? ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡಿ. ನಿಮಗೂ ಕೂಡ ಈ ಒಂದು ಮ್ಯಾನಿಫೆಸ್ಟೇಷನ್ ಮಂತ್ರನ ನಿಮಗೆ ಹೇಳ್ಕೊಡ್ತೀನಿ. ಎಲ್ಲರೂ ಮನೆಯಲ್ಲಿ ಆದಷ್ಟು ಫ್ರೀ ಇರೋ ಟೈಮಲ್ಲಿ, ಬಟ್ ಇದು ಒಂದೇ ಒಂದು ಚಿಕ್ಕ ರೂಲ್ಸ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಇದು ಜಸ್ಟು 3 ಟೈಮ್ಸು 10 ಟೈಮ್ಸು 15 ಟೈಮ್ಸ್ ಅಲ್ಲ, ಮಿನಿಮಮ್ 100 ಟೈಮ್ಸ್ ಅಂತೂ ಹೇಳಲೇಬೇಕು. ಸೊ ಅಟ್ಲೀಸ್ಟ್ ನಿಮಗೆ 100 ಟೈಮ್ಸ್ ಆಗ್ತಾ ಇಲ್ಲ ಹೇಳೋದಕ್ಕೆ ಅಂದರೆ ಹೇಳ್ತಾನೆ ಇರಿ, ಫ್ರೀ ಆದಾಗೆಲ್ಲ ಹೇಳ್ತಾನೆ ಇರಿ. ಸೊ ಅದು 100+ ಆದ್ರೂ ಓಕೆ, ನಿಮ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ನನ್ನ ಪ್ರಕಾರ ಇದಂತೂ ತುಂಬಾ ಚೆನ್ನಾಗಿದೆ ಮ್ಯಾನಿಫೆಸ್ಟೇಷನು. ಸೊ ಯಾರೂ ಮಿಸ್ ಮಾಡಬೇಡಿ, ಎಲ್ಲರೂ ಮಿಸ್ ಮಾಡ್ದಿರ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಿಸ್ ಮಾಡ್ದಿರ ಮಾಡಿ. ಸೊ ನಿಮಗೂ ಕೂಡ ಬ್ಯೂಟಿಫುಲ್ ಆಗಿರೋಂಥ ಒಂದು ಮ್ಯಾನಿಫೆಸ್ಟೇಷನ್ನ ಎನರ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಹಾಗಿದ್ರೆ ಇವಾಗ ನಾನು ನಿಮಗೆ ಆ ಒಂದು ಮ್ಯಾನಿಫೆಸ್ಟೇಷನ್ನ ಮಂತ್ರ ಏನು ಅಂತ ಹೇಳ್ಕೊಡ್ತೀನಿ. ಈ ಒಂದು ಚಿಕ್ಕ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಲೈಫೇ ಬದಲಾಗುತ್ತೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದು? ಸೊ ಯಾರು ಮಿಸ್ ಮಾಡಬೇಡಿ. ಬಟ್ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಂಬಿಕೆ ಇಟ್ಟು ಮಾಡಿ. ಸೊ ನಿಮಗೂ ಕೂಡ ಅದರದ್ದು ಒಂದು ಪಾಸಿಟಿವ್ ಎನರ್ಜಿ ನಿಮಗೂ ಕೂಡ ಸಿಗುತ್ತೆ. ಓಕೆನಾ? ಯಾರು ಮಿಸ್ ಮಾಡಬೇಡಿ ಮತ್ತು ನಂಬಿಕೆ ಇಟ್ಟು ಮಾಡಿ. ಇವಾಗ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ, ಅನ್ಎಕ್ಸ್ಪೆಕ್ಟೆಡ್ ಮನಿ ಫೈಂಡಿಂಗ್ ಮೀ ನೌ, ಐ ಆಮ್ ಗೆಟ್ಟಿಂಗ್ ಮಿರಾಕಲ್ ಟುಡೇ. ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ. ಅನ್ಎಕ್ಸ್ಪೆಕ್ಟೆಡ್ ಮನಿ ಫೈಂಡಿಂಗ್ ಮೀ ನೌ, ಐ ಆಮ್ ಗೆಟ್ಟಿಂಗ್ ಮಿರಾಕಲ್ ಟುಡೇ. ಇನ್ನೊಂದ್ಸಲ ಹೇಳ್ತೀನಿ. ಅನ್ಎಕ್ಸ್ಪೆಕ್ಟೆಡ್ ಮನಿ ಫೈಂಡಿಂಗ್ ಮೀ ನೌ, ಐ ಆಮ್ ಗೆಟ್ಟಿಂಗ್ ಮಿರಾಕಲ್ ಟುಡೇ. ಅಂದರೆ ನಾನು ಅಂದ್ಕೊಳ್ದೇ ಇರೋವಂಥ ಅಮೌಂಟು ನನ್ನ ಹುಡ್ಕೊಂಡು ಬಂದಿದೆ. ಸೊ ಇವತ್ತಿನ ದಿನ ಒಂದು ಚಮತ್ಕಾರ ಆಗುತ್ತೆ ಅಂತ. ಓಕೆನಾ? ಸೊ ಇದನ್ನು ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಒಂದು 100 ಸಲ ಆದರೂ ಹೇಳಲೇಬೇಕು. ಇದು ನೀವು ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ. ಸೊ ಇದನ್ನು ಮಾಡೋದ್ರಿಂದ ನಿಮಗೆ ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಅಮೌಂಟು ಬಂದೇ ಬರುತ್ತೆ. ಟ್ರೈ ಮಾಡಿ ಎಲ್ಲರೂ ಕೂಡ, ಮಿಸ್ ಮಾಡಬೇಡಿ. ಈ ಮ್ಯಾನಿಫೆಸ್ಟೇಷನ್ ತುಂಬಾ ಪವರ್ಫುಲ್ ಇದೆ. ಈ ಒಂದು ಎನರ್ಜಿ ಅಂತೂ ಸಖತ್ತಾಗಿದೆ ಇದು.
ಅದರಲ್ಲೂ ಇವಾಗ ಶ್ರಾವಣ ಬೇರೆ ಸ್ಟಾರ್ಟ್ ಆಗಿದೆ, ಅಂದರೆ ಇವತ್ತಿಂದನೇ ಶ್ರಾವಣ ಶನಿವಾರ. ಸೊ ನೀವು ಈ ಒಂದು ದಿನದಿಂದನೇ ಸ್ಟಾರ್ಟ್ ಮಾಡಿ. ಆ್ಯಕ್ಚುಲಿ ನಾನು ಇದನ್ನು ಆಷಾಢ ಶುಕ್ರವಾರ ಬಂತಲ್ಲ, ಸೊ ಆ ಟೈಮಲ್ಲಂತೂ ತುಂಬಾ ಎನರ್ಜಿ ಇತ್ತು. ಆ್ಯಕ್ಚುಲಿ ಆ ಟೈಮಲ್ಲೇ ವ್ಲಾಗ್ ಮಾಡಬೇಕು ಅಂತಿದೆ, ಬಟ್ ಸಮ್ ಹೆಲ್ತ್ ರೀಸನ್ಸಿಂದ ನಾನು ವೀಡಿಯೋಸೇ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ನಡುವೆ ಎಲ್ಲನೂ ನಂಗೆ ಸ್ವಲ್ಪ ಕಿವಿ ನೋವು ಅದು ಎಲ್ಲ ಜಾಸ್ತಿ ಆಗಿತ್ತು. ಸೊ ಅದರಿಂದ ನಾನು ಕೆಲವೊಂದು ವೀಡಿಯೋಸು ಮಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ಈ ಒಂದು ಮ್ಯಾಜಿಕಲ್ ಮಂತ್ರನ ಮರೀತೀರ ಎಲ್ಲರೂ ಕೂಡ ಈ ಶ್ರಾವಣದಿಂದ ಸ್ಟಾರ್ಟ್ ಮಾಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರೂ ಮಿಸ್ ಮಾಡಬೇಡಿ. ಸೊ ನಾನಂತೂ ನನ್ನ ಲೈಫಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಮೇಲೆ ತುಂಬಾ ಚೇಂಜಸ್ ಕಂಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ಹಣಕಾಸಿನ ತುಂಬ ಪ್ರಾಬ್ಲಮ್ ಇದೆ ಅಂಥ ಟೈಮಲ್ಲಿ ಈ ಒಂದು ಮಂತ್ರನ ಚಾಂಟ್ ಮಾಡ್ತಾಯಿರಿ. ಬಟ್ ಮಿನಿಮಮ್ 100 ಟೈಮ್ಸ್ ಅಂತೂ ಹೇಳಲೇಬೇಕು. ಸೊ ಏನು ಮಾಡಿ ಗೊತ್ತಾ, 10 ಟೈಮ್ಸ್ ಬೆರಳಲ್ಲಿ ಕೌಂಟ್ ಇಟ್ಕೊಳ್ಳಿ. ಒಂದ್ಸಲಿ ಹೇಳ್ಕೊಳ್ಳಿ, 10 ಟೈಮ್ಸ್ ಹೇಳ್ಕೊಳ್ಳಿ, ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಫ್ರೀ ಇದ್ದಾಗ ಮತ್ತೆ ಒಂದು 10 ಟೈಮ್ಸ್ ಹೇಳ್ಕೊಳ್ಳಿ. ಸೊ ಈ ಥರ ಒಂದು ದಿನಕ್ಕೆ ಮಿನಿಮಮ್ 10 ಸಲ ಹೇಳಲೇಬೇಕು. ಸೊ ಇದನ್ನು ಹೇಳ್ತಾನೇ ಇರಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಸೊ ಯಾರ್ಯಾರಿಗೆ ಪ್ರಾಬ್ಲಮ್ಸ್ ಇದೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಬೇಗ ನಿಮಗೂ ಕೂಡ ಲೈಫಲ್ಲಿ ಒಳ್ಳೆ ಒಂದು ಉನ್ನತ ಸ್ಥಾನಕ್ಕೆ ಇರಲಿ ಅಂತ ಆಶಿಸ್ತಾ, ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಈ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಗೆ. ಸೊ ನನಗೂ ತುಂಬ ಒಳ್ಳೆಯದಾಗಿದೆ, ನೀವು ನನ್ನ ವ್ಯೂವರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ ಸೀರೀಸ್ ಅಂತ ಮಾಡೋಣ ಅಂತ ಅಂದ್ಕೊಂಡು. ಬಟ್ ಯಾವಾಗಲೂ ಮಾಡಲ್ಲ, ನನ್ನ ಲೈಫಲ್ಲಿ ನಾನು ಜಾಸ್ತಿ ನಂಬಿ ಯಾವ್ಯಾವುದು ನನಗೆ ವರ್ಕೌಟ್ ಆಗಿದೆ ಅದನ್ನು ಮಾತ್ರ ನನಗೂ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಈ ಒಂದು ಮ್ಯಾನಿಫೆಸ್ಟೇಷನ್ನ ನಿಮ್ಮ ಲೈಫಲ್ಲಿ ಮಾಡೋದನ್ನೇನಾದರೂ ಮಿಸ್ ಮಾಡ್ತು ಅಂತ ಹೇಳಿದ್ರೆ ನಿಜ ನೀವು ತುಂಬಾ ದೊಡ್ಡ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸುತ್ತೆ. ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ನ ಯಾರೂ ಮಿಸ್ ಮಾಡಲೇಬೇಡಿ, ಓಕೆನಾ. ಸೊ ನನ್ನ ಲೈಫಲ್ಲಂತೂ ನೀವು ನಂಬಲಾಗ ಎಷ್ಟು ಚೇಂಜಸ್ ಆಗಿದೆ ಅಂತ. ಸೊ ಹೇಳೋಕ್ಕಾಗಲ್ಲ ಅದನ್ನು, ಬಟ್ ನಂಬಿಕೆ ಇಟ್ಟು ಮಾಡಿ ಎಲ್ಲ ಕೂಡ ನೆರವೇರುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ಬಟ್ ತುಂಬ ಒಳ್ಳೆ ಮನಸ್ಸಿಂದ ಟ್ರೈ ಮಾಡಿ. ನಿಮಗಂತೂ ಈ ಮ್ಯಾನಿಫೆಸ್ಟೇಷನ್ನು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರು ಮಿಸ್ಸೇ ಮಾಡಬೇಡಿ. ಇಷ್ಟೊಂದು ಸಲ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಪವರ್ಫುಲ್ ಇದೆ ಈ ಒಂದು ಎನರ್ಜಿ ಅಂತ. ನನ್ನ ಲೈಫಲ್ಲಂತೂ ನನಗೆ ಎಷ್ಟು ಅವಶ್ಯಕತೆ ಇರುವಂಥ ಟೈಮಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ತುಂಬಾ ವರ್ಕ್ ಆಗಿದೆ. ನೀವು ನಂಬೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನಾನು ಯಾವತ್ತೂ ಅಷ್ಟೇ ಯೂಟ್ಯೂಬಲ್ಲಿ ಏನೋ ಒಂದು ಬ್ಲಾಗ್ ಮಾಡಬೇಕಲ್ಲ ಅಂತ ಮಾಡೋದಲ್ಲ. ನನ್ನ ಲೈಫಲ್ಲಿ ಏನಾದರೂ ಒಂದು ಒಳ್ಳೇದಾಗಿತ್ತು ಅಂತ ಹೇಳಿದ್ರೆ ಅದು ನಿಮಗೂ ಕೂಡ ಆಗಲಿ, ನನ್ನ ವ್ಯೂವರ್ಸ್ ಯಾರು ನೋಡ್ತಾರೆ ಅವ್ರಿಗೂ ಕೂಡ ಒಂದು ಒಳ್ಳೇದಾಗಲಿ ಅಂತ ಇಂಟೆನ್ಷನಿಂದ ಮಾಡ್ತೀನಲ್ವ. ಸೊ ಅದರಿಂದ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ, ಇಲ್ಲಾಂದರೆ ಬೇಡ, ನೋಡಬೇಡಿ. ಸೊ ಎಲ್ಲರೂ ಮಿಸ್ ಮಾಡಿದ್ರೆ ಈ ಒಂದು ಬ್ಲಾಗ್ನ ನೋಡಿ ಇದ್ದರೆ ಲಾಸ್ಟ್ವರೆಗೂ ನೋಡಿದರೆ ಅವರು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ನು ಆದಷ್ಟು ಬೇಗ ಹೇಳ್ತೀನಿ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಿ, ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.